ಕರ್ತನ ಪರಿಶುದ್ಧವಾದಂಥ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದಿಸುವಂತವನಾಗಿರುತ್ತೇನೆ. ಈ ದಿವಸಕ್ಕೆ ಈ ಒಂದು ಶೀರ್ಷಿಕೆಯಲ್ಲಿ ದೇವರು ಕನಿಕರವುಳ್ಳ ದೇವರು, ದೇವರ ಮಕ್ಕಳೆನಿಸಿಕೊಂಡವರು ಕನಿಕರವುಳ್ಳವರಾಗಿರ್ರಿ ಎಂಬುದಾಗಿ ದೇವರು ಕರೆಯನ್ನು ಕೊಟ್ಟಂತವನಾಗಿರುತ್ತಾನೆ. ನನ್ನ ಪ್ರೀತಿಯುಳ್ಳ ದೇವಜನರೇ, ದೇವರು ಕನಿಕರವುಳ್ಳ ದೇವರು, ಕರುಣಿಸಿ ತನ್ನ ಪ್ರೀತಿಯಿಂದ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಆತನು ಶಿಲುಬೆಯ ಮೇಲೆ ಆತನನ್ನು ಸಮರ್ಪಿಸಿ ಆತನು ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದರ ಮೂಲಕ ಆ ಕರುಣೆಯನ್ನು ಸ್ಥಾಪಿಸಿ ಬಿರುಕು ಬಿಟ್ಟಂತ ನನ್ನ ಮತ್ತು ನನ್ನ ತಂದೆಯಾದ ದೇವರ ಆ ಬಾಂಧವ್ಯವನ್ನು ಮತ್ತೊಮ್ಮೆ ಒಂದುಗೂಡಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನನ್ನೇ ಬಲಿದಾನವಾಗಿ ಸಮರ್ಪಿಸಿಕೊಂಡದ್ದನ್ನು ನಾವು ಸದಾಕಾಲ ನೆನಪಿನಲ್ಲಿಟ್ಟುಕೊಂಡು ನಮ್ಮ ಆ ದೀನತೆಯ ಬದುಕನ್ನು ಆ ಶಿಲುಬೆಯ ಹಿನ್ನೆಲೆಯಲ್ಲಿ ನೋಡಬೇಕಾದದ್ದು ಬಹಳ ಅವಶ್ಯ. ಇಂತಹ ಕರುಣೆಯುಳ್ಳ ದೇವರು ತನ್ನ ಮಕ್ಕನೆನಿಸಿಕೊಂಡಂತ ನಮ್ಮನ್ನು ಆತನು ಈ ರೀತಿಯಲ್ಲಿಯೇ ನೀವು ಕರುಣೆಯುಳ್ಳವರಾಗಿ ಬದುಕಿರಿ, ಕರುಣೆಯುಳ್ಳವರಾಗಿ ಅನುಕಂಪದಿಂದಲೂ ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳುವ ಹಾಗೂ ಶಾಂತ ಸ್ವಭಾವದಿಂದ ನಿಮ್ಮನ್ನು ತೊಡಗಿಸಿಕೊಂಡು ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ. ಒಬ್ಬರನ್ನೊಬ್ಬರು ಅನುಕಂಪದಿಂದಲೂ ಒಬ್ಬರನ್ನೊಬ್ಬರು ಅನುಸರಿಸಿ ನಡೆಯುವುದರಿಂದಲೂ ದೇವರ ಆ ಪ್ರೀತಿಯನ್ನು ನಿಮ್ಮಲ್ಲಿ ಕಂಡುಕೊಳ್ಳುವಂತೆಯೂ ಇತರರಿಗೆ ತೋರಿಸಿಕೊಡುವಂತೆಯೂ ಪ್ರಕಟ ಮಾಡಿಕೊಳ್ಳಿರಿ ಎಂಬುದಾಗಿ ಆತನು ತನ್ನ ವಾಕ್ಯಗಳ ಮೂಲಕ ನಮಗೆ ತಿಳಿಸಿಕೊಡುವಾತನಾಗಿದ್ದಾನೆ. ಇದಕ್ಕೆ ಆಧಾರವಾದಂಥ ದೇವರ ವಾಕ್ಯ ಕೊಲೊಸ್ಸೆಯವರಿಗೆ ಬರೆದಂಥ ಪೌಲನ ಪತ್ರಿಕೆ 3ನೇ ಅಧ್ಯಾಯದ 12ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಪ್ರಿಯರೇ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ದೇವರು ತನ್ನ ಮಕ್ಕಳನ್ನು ಉದ್ದೇಶಿಸಿ ಆತನು ಹೇಳುವಂತ ವಾಕ್ಯ, ಇಂತಹ ಸದ್ಗುಣಗಳನ್ನು ನೀವು ಧರಿಸಿಕೊಂಡು ಜೀವಿಸಬೇಕು. ಆಗ ನೀವು ನನ್ನ ಮಕ್ಕಳಾಗಿ, ನನ್ನ ಅನುಯಾಯಿಗಳಾಗಿ, ನನ್ನ ಜೀವಿತದಲ್ಲಿ ನಾನು ನಿಮಗೆ ಮಾಡಿರುವಂಥ ಪ್ರತಿಯೊಂದು ಉತ್ತಮ ಕ್ರಿಯೆಗಳ ಆ ಬಾಂಧವ್ಯವನ್ನು ನೀವು ಹೀಗೆ ಒಬ್ಬರಿಗೊಬ್ಬರು ಪ್ರಕಟ ಮಾಡಿಕೊಳ್ಳುತ್ತಾ ಜೀವಿಸುವಾಗ ನಿಮ್ಮನ್ನು ಗಮನಿಸುವ ಇಡೀ ಸಮುದಾಯದಲ್ಲಿ ಅನೇಕ ಜನರು ನಿಮ್ಮನ್ನು ನೋಡಿ ಕಲಿತು ಉತ್ತಮವಾದಂಥ ಜೀವಿತಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುವುದರಲ್ಲಿ ಯಾವ ಸಂದೇಹ ಇಲ್ಲ ಎನ್ನುವಂಥ ಒಂದು ಗೂಢಾರ್ಥದ ಒಂದು ಸಂದೇಶವನ್ನು ದೇವರು ತನ್ನ ವಾಕ್ಯಗಳ ಮೂಲಕ, ತನ್ನ ಭಕ್ತನ ಮೂಲಕ ಬರೆಯಿಸಿರುವುದಂತನ್ನು ನಾವು ಈಗ ನೋಡುತ್ತಾ ಇದ್ದೇವೆ. ಹೀಗಿರಲಾಗಿ ಪ್ರಿಯರೇ, ನಾವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು. ಈಗಿರಲಾಗಿ ನಮ್ಮಲ್ಲಿರಬೇಕಾದದ್ದು ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ಪೌಲನು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಈ ಕನಿಕರ, ಅನುಕಂಪ ಎನ್ನುವಂಥದ್ದು ಯಾವುದು, ಹೇಗೆ ಎಂಬುದಾಗಿ ಆಲೋಚನೆ ಮಾಡುವಾಗ ದೇವರ ವಾಕ್ಯ ಬಹಳ ಅತ್ಯುನ್ನತವಾಗಿ ನಮ್ಮ ಕೂಡ ಹೀಗೆ ಮಾತನಾಡುತ್ತದೆ. ವಿಮೋಚನ ಕಾಂಡ ಎಂಬ ಮೋಶೆಯ ಆ ಒಂದು ಪ್ರವಾದನ ಗ್ರಂಥದಲ್ಲಿ
ಮೋಶೆಯು ಬರೆದಂತ ಗ್ರಂಥ ವಿಮೋಚನಾ ಕಾಂಡ 34ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟ ಮಾಡಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯುಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ಮಾತ್ರವಲ್ಲದೆ ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಎಂಬುದಾಗಿ ನಮ್ಮನ್ನ ವಾಕ್ಯ ಎಚ್ಚರಿಸುತ್ತದೆ. ನಾವು ಅನೇಕ ವೇಳೆ ದೇವರು ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ಪ್ರೀತಿಸುವ ದೇವರು, ಕ್ಷಮಿಸುವ ದೇವರು, ಇಂತಹ ಉತ್ತಮವಾದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಎಂಬುದಾಗಿಯೇ ನಾವು ದೇವರನ್ನ ಅಲಕ್ಷ್ಯ ಮಾಡುವ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ರೂಢಿಸಿಕೊಳ್ಳುತ್ತಾ ಹೋಗ್ತೇವೆ. ಕಾರಣ ದೇವರು ಕನಿಕರವುಳ್ಳ ದೇವರಲ್ವಾ. ಆತನು ಖಂಡಿತವಾಗಿಯೂ ನಮ್ಮನ್ನ ನಾನು ಯಾವಾಗ ಹಿಂತಿರುಗಿ ಹೋದರೂ ಕ್ಷಮಿಸುತ್ತಾನೆ ಎನ್ನುವ ಒಂದು ಧೈರ್ಯ ನಮ್ಮಲ್ಲಿ ಮನೆ ಮಾಡಿಯದೆ. ಆದರೆ ದೇವರ ವಾಕ್ಯ ಎಚ್ಚರಿಸುತ್ತದೆ, ಮೋಶೆಗೆ ಮುಂದಾಗಿ ಯೆಹೋವನಾದ ದೇವರು ಹೋಗಿ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳೆಂದು ಹೇಳಿದ್ದೇನೆಂದರೆ, ಯೆಹೋವ ಕನಿಕರವುಳ್ಳ ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯುಳ್ಳವನು ಆಗಿದ್ದಾನೆ ಎನ್ನುವುದರ ಜೊತೆಯಲ್ಲಿ ದೋಷಾಪರಾಧಗಳನ್ನು ಕ್ಷಮಿಸುವವನು, ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು ಎಂಬುದಾಗಿ ತೋರಿಸಿಕೊಟ್ಟದ್ದಲ್ಲದೆ ಆತನು ಒಂದು ಎಚ್ಚರಿಕೆಯ ಖಡಾಖಂಡಿತವಾದಂಥ ಒಂದು ವಾಕ್ಯವನ್ನು ಆತನು ನಮಗೆ ಈತು ಬೋಧಿಸಿದ್ದಾನೆ. ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಎಂಬುದಾಗಿ. ನನ್ನ ಪ್ರೀತಿಯುಳ್ಳ ದೇವಜನರೇ, ನಾವು ಗೊತ್ತಿದ್ದು ಗೊತ್ತಿಲ್ಲದೆಯೋ, ತಿಳುವಳಿಕೆ ಇದ್ದು ತಿಳುವಳಿಕೆ ಇಲ್ಲದೆಯೋ ಅನೇಕ ವೇಳೆ ದೇವರನ್ನು ಅಪಮಾನಗೊಳಿಸಿದ್ದೇವೆ. ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದುಕೊಂಡಿದ್ದೇವೆ. ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡವರಾದರೂ ಅದಕ್ಕೆ ಮನ್ನಣೆ ನೀಡದೆ ನಮ್ಮದೇ ಆದಂಥ ಆ ಒಂದು ವೈಷಮವಾದಂಥ ಜೀವಿತದಲ್ಲಿ ತೊಡಗಿಸಿಕೊಂಡು ದೇವರ ನಾಮಕ್ಕೆ ಅಪಮಾನವನ್ನು, ದೇವ ಭಕ್ತ ಜನರ ಮಧ್ಯದಲ್ಲಿ ಅವಮಾನಗಳನ್ನು, ಅನೇಕ ವೇಳೆ ಜಗಳ, ಹೊಟ್ಟೆ ಕಿಚ್ಚಿನಿಂದಲೂ, ಕಕ್ಷಭೇದದಿಂದಲೂ, ಭಿನ್ನಮತದಿಂದಲೂ, ನಾನಾ ರೀತಿಯ ಸೈತಾನನ ಕ್ರಿಯೆಗಳನ್ನು ನಡೆಸುವಂಥ ವ್ಯಕ್ತಿಗಳಾಗಿ ಕಾಣಿಸಲ್ಪಟ್ಟು ಜನಗಳ ಮಧ್ಯೆ, ಕುಟುಂಬಗಳ ಮಧ್ಯೆ, ವಿಶ್ವಾಸಿಗಳ ಮಧ್ಯೆ ಮತ್ತು ಸಭೆಗಳಲ್ಲಿ ಅನೇಕ ಬಿರುಕು ಬಿಡುವ ಸಂಗತಿಗಳನ್ನು ಹೊತ್ತುಕೊಂಡು ಬದುಕುತ್ತಾ ಬಂದಿದ್ದೇವೆ ಎನ್ನುವುದಾದರೆ ಅತಿಶಯೋಕ್ತಿ ಏನೂ ಅಲ್ಲ. ಕಾರಣ ನಮ್ಮ ಮಾನಸಿಕವಾದಂಥ ಸ್ಥಿತಿ ಹೇಗಿದೆ ಎಂಬುದಾಗಿ ಅರ್ಥೈಸಿಕೊಳ್ಳುವುದಾದರೆ, ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ನನ್ನನ್ನು ಯಾವತ್ತೂ ಕ್ಷಮಿಸುವ ದೇವರು, ನನ್ನನ್ನು ಕೈಬಿಡದ ದೇವರು ಎಂಬುದಾಗಿಯೇ ನಮ್ಮ ಭಾವನೆಗಳಲ್ಲಿಯೂ ನಮ್ಮ ಅರ್ಥೈಸುವಿಕೆಗಳಲ್ಲಿಯೂ ದೃಢವಾಗಿ ಹೊತ್ತುಕೊಂಡು ಬದುಕುತ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಎಚ್ಚರಿಸುತ್ತದೆ, ನೀನು ತಿಳಿದು ಮಾಡುವ ತಪ್ಪು ಅಪರಾಧಗಳನ್ನು ದೇವರು ಎಂದಿಗೂ ಕೂಡ ಖಂಡಿಸದೆ ಶಿಕ್ಷಿಸದೆ ಬಿಡುವಂಥವನಲ್ಲ ಎಂಬುದಾಗಿ. ತಿಳಿಯದೆ ಮಾಡುವ ಅಪರಾಧಗಳಿಗೆ ಹೌದು ಕ್ಷಮೆಯುಂಟು, ಕನಿಕರವುಳ್ಳ ದೇವರು. ಆದಾಗ್ಯೂ ನಾವು ಅದನ್ನು ಅಲಕ್ಷ್ಯವಾಗಿ ತೆಗೆದುಕೊಂಡು ನಿರ್ಲಕ್ಷ್ಯವಾದಂಥ ಮನೋಭಾವನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಹೇಗೂ ದೇವರು ಕ್ಷಮಿಸುತ್ತಾನಲ್ಲ ಎನ್ನುವಂಥ ಧೋರಣೆಯ ಬದುಕಿನಲ್ಲಿ ನಾವುಗಳು ಈ ಹೊತ್ತು ಬದುಕುತ್ತಿರುವುದಾದರೆ ಈ ಒಂದು ವಾಕ್ಯದ ಎಚ್ಚರಿಕೆ ಖಂಡಿತವಾಗಿಯೂ ದೇವರು ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡದವನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಪ್ರಿಯರೇ, ಯೆಹೋವನು ದೀರ್ಘಶಾಂತನಾದಂಥ ದೇವರು ಈ ಹೊತ್ತು
ನಮ್ಮಿಂದ ಆತನು ಅಪೇಕ್ಷೆ ಮಾಡುವಂಥದ್ದು, ನಮ್ಮ ಜೀವಿತಗಳಲ್ಲಿ ಆತನು ಬಯಸುವಂಥದ್ದು ಎಂತಹ ಕ್ರಿಯೆಗಳು ಮತ್ತು ಕಾರ್ಯಗಳು ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಇಂತಾಗಿ ನಮ್ಮನ್ನ ಪ್ರಬೋಧಿಸುತ್ತದೆ. ಪ್ರಲಾಪಗಳು 3ನೇ ಅಧ್ಯಾಯದ 22ನೆಯ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ನಾವು ಒಬ್ಬರಿಗೊಬ್ಬರು ಯೆಹೋವನ ಕರುಣೆಯೇ ಆತೈ ಕೆಲಸಗಳು ನಿಂತು ಹೋಗವು, ಮಾತ್ರವಲ್ಲದೆ ದಿನದಿನದಲ್ಲಿಯೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ ತನ್ನ ಪ್ರವಾದನ ಗ್ರಂಥದಲ್ಲಿ ಆತನು ಬಹಳ ಉತ್ತಮವಾಗಿ ಬರೆಯುವಂತವನಾಗಿರುತ್ತಾನೆ. ನಾವು ಒಳ್ಳೆಯವರಾದರೆ ಯೆಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗುವು. ನಾವು ನಮ್ಮ ಬದುಕಿನಲ್ಲಿ ಏನಾಗಿದ್ದೇವೆ ಎನ್ನುವಂಥದ್ದು ದೇವರ ಕೃಪೆ ಮತ್ತು ಆತನ ನಡೆಸುವಿಕೆಗೆ ಕಾರಣವಾಗಿರುತ್ತದೆ ಎನ್ನುವಂಥದ್ದು ಈ ವಾಕ್ಯದ ಅರ್ಥ. ನಮ್ಮಲ್ಲಿ ಒಳ್ಳೆತನವಿಲ್ಲದೆ, ನಾವು ಒಳ್ಳೆಯ ರೀತಿಯ ಬದುಕನ್ನು ತೊಡಗಿಸಿಕೊಳ್ಳದೆ, ನಮ್ಮದೇ ಆದಂಥ ಜೀವಿತವನ್ನು ಹೇಗೋ ನಡೆಸುತ್ತಾ ಇದ್ದೇವೆ ಎನ್ನುವಂಥ ರೀತಿಯಲ್ಲಿ ಬದುಕುವುದಾದರೆ ಯೆಹೋವನ ಆ ಕರುಣೆ ಮತ್ತು ಆತನ ಕೃಪಾವರಗಳು ನಮ್ಮನ್ನು ಎಂದಿಗೂ ಕೂಡ ಸಂಧಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಒಳ್ಳೆಯತನ, ನಾವು ಹೇಗೆ ಬದುಕಿದ್ದೇವೆ, ನಾವು ಬೆಳೆದಿರುವಂಥದ್ದು ಹೇಗೆ, ನಾವು ಬೆಳೆಯುವುದಕ್ಕೆ ಯೆಹೋವನ ಆ ಒಂದು ಕರುಣೆಯೇ ಕಾರಣ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಬದುಕನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯ. 23ನೆಯ ವಾಕ್ಯ: ದಿನದಿನದಲ್ಲಿ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತವ್ಯ ಈ ಹೊತ್ತು ಬಹಳ ದೊಡ್ಡದಾಗಿದೆ. ಕರುಣೆಯುಳ್ಳ ದೇವರು ನಮ್ಮನ್ನು ಈ ಹೊತ್ತು ಸಾಕಿ ಸಲುಹಿರುವಂಥ ದೇವರು ನಮ್ಮಿಂದ ಅಪೇಕ್ಷೆ ಮಾಡುವಂಥದ್ದು ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ 4ನೇ ಅಧ್ಯಾಯದ 16ನೆಯ ವಾಕ್ಯ: ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಾನು ಈಗಾಗಲೇ ವಾಕ್ಯದ ಪ್ರಕಾರ ನೋಡಿದ್ದೇವೆ. ಪ್ರಲಾಪಗಳ ಆ ಒಂದು ಗ್ರಂಥದಲ್ಲಿ 3ನೇ ಅಧ್ಯಾಯದ 22ನೆಯ ವಾಕ್ಯ: ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ, ಆತನ ಕೃಪಾವರವು ನಿಂತು ಹೋಗುವುದು. ಈ ದಿವಸವನ್ನು ನಾವು ಕಂಡಿದ್ದೇವೆ, ಸೂರ್ಯೋದಯವನ್ನು ನೋಡಿದ್ದೇವೆ, ಈ ದಿನವನ್ನು ನಮ್ಮ ಜೀವಿತದಲ್ಲಿ ಅನುಭವ ಮಾಡುತ್ತಿದ್ದೇವೆ ಎಂಬುದಾಗಿ ಹೇಳುವುದಾದರೆ ಅದು ನಾನು ಮಾಡಿದ ಒಳ್ಳೆಯ ಕ್ರಿಯೆಗಳಾಗಲಿ, ಕರ್ತವ್ಯಗಳಾಗಲಿ, ಕೆಲಸಗಳಾಗಲಿ, ನಾನು ತೋರಿದ ಇತರ ನನ್ನ ವ್ಯಕ್ತಿಗತವಾದಂಥ ಜೀವಿತದ ಅನೇಕ ಕ್ರಿಯೆಗಳ ಮೂಲಕ ಅಲ್ಲ, ಬದಲಾಗಿ ಅದು ದೇವರ ಕರುಣೆ ಮತ್ತು ಆತನ ಕೃಪೆ. ಅದು ಎಂದಿಗೂ ನಿಂತು ಹೋಗುವುದಿಲ್ಲ, ದಿನ ದಿನವೂ ಅದು ಹೊಸದಾಗಿ ಬರುತ್ತವೆ ಎಂಬುದಾಗಿ ಆತನ ಭಕ್ತನು ನಮಗೆ ತಿಳಿಸುತ್ತಾನೆ. ಕಾರಣ ದೇವರ ಸತ್ಯ ಸಂಧತೆಯು ಬಹಳ ದೊಡ್ಡದ್ದು ಎಂಬುದಾಗಿ ಆ ವಾಕ್ಯ ತಿಳಿಸುತ್ತದೆ. ಹೀಗಾಗಿ ಪ್ರಿಯರೇ, ನಾವು ಈ ಸತ್ಯ ಸಂಧತೆಯನ್ನು ಅರಿತುಕೊಂಡಂಥ ವ್ಯಕ್ತಿಗಳಾಗಿ, ಆತನ ಅನುಯಾಯಿಗಳಾಗಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನೋಡುವಾಗ ಆತನ ದಯೆ ನಮಗೆ ಸಮಯೋಚಿತವಾದಂಥ ಕಾಲದಲ್ಲಿ ಒದಗಿ ಬರುತ್ತದೆ. ಆತನ ಸಹಾಯ ನಮಗೆ ದೊರೆಯುತ್ತದೆ. ಆತನು ಧೈರ್ಯದಿಂದ ತನ್ನ ಕೃಪಾಸನದ ಮುಂದೆ ನಾವು ಬರುವಂತೆ ಆತನು ಆಜ್ಞಾಪಿಸುತ್ತಾನೆ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ದೇವರ ಸನ್ನಿಧಾನಕ್ಕೆ ನಾವು ಬರುವುದನ್ನು ಯಾವುದೂ ವಿಚಾರಗಳು, ಇಹಲೋಕದ ಕ್ರಿಯೆಗಳು ನಮ್ಮನ್ನು ಮಾಡದ ಹಾಗೆ, ತಡೆಯದ ಹಾಗೆ ನಾವು
ದೇವರ ಕೃಪಾಸನದ ಮುಂದೆ ಬರುವುದಕ್ಕೆ ಆಸ್ಪದ ಮಾಡಿಕೊಳ್ಳೋಣ. ಆ ಆಸ್ಪದ ನಾವು ನಡೆಸುವಂತ ಉತ್ತಮ ಒಳ್ಳೆಯ ವಾಕ್ಯಗಳ ವಿಧೇಯತೆಯ ಕ್ರಿಯೆಗಳಲ್ಲಿಯೇ ಅಡಗಿದೆ ಎನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕ. ಹಾಗಾದ ಮೇಲೆ ನಾವು ದೇವರ ಸನ್ನಿಧಾನಕ್ಕೂ ಆ ದೇವರ ಕೃಪಾಸನಕ್ಕೂ ನಾವು ಬಂದ ಮೇಲೆ ನಾವು ಮಾಡಬೇಕಾದಂಥ ಕಾರ್ಯಗಳು ಅಥವಾ ನಮ್ಮ ನಡಾವಳಿ ಹೇಗಿರಬೇಕೆಂಬುದಾಗಿ ನೋಡುವಾಗ ಯಾಕೋಬನ ಪತ್ರಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ 4ನೇ ಅಧ್ಯಾಯದ 8ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಯಾಕೋಬ 4:8 ವಾಕ್ಯ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರಾಗಿ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ನನ್ನ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ಕರೆ ಯಾಕೋಬನು ಎಲ್ಲರಿಗೂ ಕೊಡುವಂತವನಾಗಿದ್ದಾನೆ. ತಂದೆಯಾದ ದೇವರ ಸಮಕ್ಷಮದಲ್ಲಿ ಯೇಸು ಕ್ರಿಸ್ತನನ್ನ ಅರಿತುಕೊಂಡಂತೆ ಯಾಕೋಬ ಆತನು ತನ್ನ ಪತ್ರಿಕೆಯಲ್ಲಿ ತನ್ನ ಜನರಿಗೆ ತಿಳಿಸುತ್ತಾ ಇದ್ದಾನೆ, ದೇವರ ಸಮೀಪಕ್ಕೆ ಬನ್ನಿರಿ. ಆತನು ಅಂದು ತನ್ನ ಸಭೆಗೂ ತನ್ನ ಸಮೂಹಕ್ಕೂ ತನ್ನ ಜನರಿಗೂ ಯೆಹೋವನಾದ ದೇವರ ಕುರಿತು, ಕ್ರಿಸ್ತನು ಮಾಡಿದ ಕಾರ್ಯದ ಕುರಿತು ಆತನು ಪ್ರಬೋಧನೆ ಮಾಡುತ್ತಾ ಕರೆ ಕೊಡುವಾಗ ಆ ಕರೆ ಈ ಹೊತ್ತು ನನ್ನನ್ನು ಕೂಡ ಸೆಳೆಯುವುದರಲ್ಲಿ ಯಾವ ಸಂದೇಹ ಇಲ್ಲ. ವಾಕ್ಯ ಪ್ರಾರಂಭವಾಗಿಗೊಂಡದ್ದು ದೇವರ ಸಮೀಪಕ್ಕೆ ಬನ್ನಿರಿ. ನಾವು ದೇವರ ಸಮೀಪಕ್ಕೆ ಬರುವಾಗ, ಆತನ ಕೃಪಾಸನಕ್ಕೆ ಬರುವಾಗ, ಆತನ ಸನ್ನಿಧಿಗೆ ಬಂದು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮ ಸಮೀಪಕ್ಕೆ ಬರುವನು. ನಮ್ಮ ಸಮೀಪಕ್ಕೆ ಬರುವುದು ಮಾತ್ರವಲ್ಲ, ಆತನು ಹೀಗೆ ಹೇಳುತ್ತಾನೆ, ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ, ನೀವು ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಈ ಒಂದು ವಾಕ್ಯದ ಹಿನ್ನೆಲೆ ನಾವು ಲೋಕದ ಕಡೆಗೂ ದೇವರ ಕಡೆಗೂ ಮಧ್ಯಭಾಗದಲ್ಲಿದ್ದು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ಇಹಲೋಕದ ಜೀವಿತ, ಇಲ್ಲವಾದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತ್ಮಿಕತೆಯ ಜೀವಿತವನ್ನು ಹೊಂದಿಕೊಳ್ಳಬೇಕಾದದ್ದು ಬಹಳ ಅವಶ್ಯ. ಆದುದರಿಂದ ಆತನು ಹೇಳುವಂಥದ್ದು, ಎರಡು ಮನಸ್ಸುಳ್ಳವರೇ, ಈ ಹೊತ್ತು ನನ್ನ ಜೀವಿತದ ಪರಿಸ್ಥಿತಿ, ನನ್ನ ಹೃದಯದ ಪರಿಸ್ಥಿತಿ, ನನ್ನ ಮನಸ್ಸಿನ ಪರಿಸ್ಥಿತಿ, ನಾನು ಹೇಗಿದ್ದೇನೆ? ಎರಡು ಮನಸ್ಸುಳ್ಳವನಾಗಿ ಇಲ್ಲೂ ಇಲ್ಲದೆ ಆ ಕಡೆಗೂ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಮಧ್ಯದಲ್ಲಿ ಓಲಾಡುತ್ತಾ ಇದ್ದು ದೇವರ ಸನ್ನಿಧಿಯಲ್ಲಿಯೂ ಕಾಣಿಸಿಕೊಂಡು ಈ ಕಡೆ ಸೈತಾನನ ಕ್ರಿಯೆಗಳನ್ನ ಮಾಡಿಕೊಂಡು ನನ್ನ ಜೀವಿತವನ್ನು ರೂಢಿಸಿಕೊಳ್ಳುತ್ತಾ ಇದ್ದೇನೋ? ಈ ಹೊತ್ತು ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ನೀವು ದೇವರ ಸಮೀಪಕ್ಕೆ ಬರುವಾಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆದುದರಿಂದ ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧ ಮಾಡಿಕೊಳ್ಳಿರಿ, ನೀವು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಈ ಹೊತ್ತು ನಾನು ಎಂತಹ ಮನಸ್ಸುಳ್ಳ ಮನುಷ್ಯನಾಗಿ ಕಾಣಿಸಲ್ಪಡುತ್ತಾ ಇದ್ದೇನೆ? ಎಂತಹ ಪಾಪಿಯ ದೃಷ್ಟಿಕೋನವನ್ನು ಹೊತ್ತುಕೊಂಡು ನಾನು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದೇನೆ? ನನ್ನ ಪರಿಸ್ಥಿತಿಗಳು ಏನೇ ಇರಲಿ, ನನ್ನ ಇಂದಿನ ಜೀವಿತ ಕ್ರಮಗಳು, ಕ್ರಿಯೆಗಳು, ಮಾಡಿರುವಂಥ ತಪ್ಪು ಅಪರಾಧಗಳು ಎಷ್ಟೇ ಕಡು ಕೆಂಪಾಗಿದ್ದರೂ ಚಿಂತೆ ಇಲ್ಲ ಪ್ರಿಯರೇ. ಈ ಹೊತ್ತು ದೇವರ ಮುಂದೆ ಆತನ ಸನ್ನಿಧಾನದಲ್ಲಿ ಆತನನ್ನು ಅವಲೋಕಿಸಿ ನೋಡುತ್ತಾ, ಅಪ್ಪಾ ತಂದೆಯೇ, ನಾನು ನಿನ್ನ ಸಮೀಪಕ್ಕೆ ಬಂದಿದ್ದೇನೆ, ನಾನು ಪಾಪಿಯಾಗಿದ್ದೇನೆ,